ಭವಾನಿಯಮ್ಮನ ಶಕ್ತಿ ನನ್ನ ಅಹಂಕಾರವನ್ನು ಸೋಲಿಸ್ತು. ಹೊಗಳು ಬೇಡ, ಶತ್ರುಗಳನ್ನ ಹೊಗಳು ನಾನ್ ಸಹಿಸಲ್ಲ. ಇದರಿಂದಾದ್ರೂ ಪಾಠ ಕಲಿ ಹೆಣ್ಣೆ. ನಾನು ಸೋತೆ, ಆದ್ರೆ ಮತ್ತೆ ಸಾಧಿಸಿ ನನ್ನ ಶಕ್ತಿಗಳನ್ನು ನಾನು ವಾಪಸ್ ಪಡಿಬಲ್ಲೆ. ಆದ್ರೆ ನೀನು ಸೋಲು ಅನ್ನೋ ಮಾತೇ ಇಲ್ಲ ಇಂದುಮತಿಗೆ. ಆ ಸೋಲು ಅಂತ ಆದಾಗ ಬರೋದು ನನ್ನ ಸಾವು. ಆದ್ರೆ ಆ ನರಸಿಂಹನ ಚೂರ್ ಚೂರ್ವರೆಗೂ ಈ ಉಸಿರು ಗಟ್ಟಿಯಾಗಿರುತ್ತೆ. ನೋಡ್ತಾ ಇರು. ಬೆಂಕಿ ಆರೋಕ್ ಮುಂಚೆ ಜೋರಾಗಿ ಉರಿಯುತ್ತಂತೆ. ಪರವಾಗಿಲ್ಲ, ಉರ್ದು ಹತ್ಕೊಂಡು ಎಲ್ಲ ಸುಟ್ಟು ಹೋಗ್ಲಿ, ಪರವಾಗಿಲ್ಲ. ನೀನು ವಿವೇಕ ಕಳ್ಕೊಳ್ತಾ ಇದೀಯಾ. ಸೋತೋದ್ ಹುಳ ನೀನು. ನಿನ್ ಕೈಲಿ ಕೆಲ್ಸ ಆಗಿಲ್ಲ ಅಲ್ವಾ? ನಾನ್ ಮಾಡಿ ತೋರಿಸ್ತೀನಿ. ಅಣ್ಣ, ನಾನು ವಿಶ್ವ ಮಾತಾಡ್ತಾ ಇದ್ದೀನಿ ಅಂದ್ರು ನಿಮ್ಗೆ ನಂಬಿಕೆ ಬರ್ತಾ ಇಲ್ವಾ? ಏನೇ ಇಲ್ಲ, ವಿಶ್ವ ಅವತ್ತೇ ಸತ್ತ. ಅಲ್ಲೇ ನಿಮ್ ಲೆಕ್ಕಾಚಾರ ತಪ್ಪಿರೋದು. ವಿಶ್ವ ಸಾಯ್ಲಿಲ್ಲ, ಸಾಯೋ ಹಾಗೆ ಬಿದ್ದ. ಅಂದ್ರೆ ಮಗನ ಹಾಗ್ ಮಾಡ್ಬೋದು ಅಂತ ಗೊತ್ತಿಲ್ಲದೆ ಇರೋಷ್ಟು ಅಮಾಯಕ ಆಗಿದ್ದೆ. ಆದ್ರೆ ಈಗ ಹಾಗಿಲ್ಲ. ಬಡ್ಡಿನೂ ವಸೂಲು ಮಾಡಿಕೊಂಡು ಸಾವಿತ್ರಿನೂ ಕರ್ಕೊಂಡೇ ಹೋಗ್ತೀನಿ. ನಾವೀಗೆ ನಿನ್ನ ನೆರಳು ಬೀಳ್ದ ಹಾಗೆ ನೋಡ್ಕೋತೀವಿ. ಇವತ್ತೇ ನಾನು ಅವಳನ್ನ ಮೀಟ್ ಮಾಡ್ತೀನಿ. ನಿಮಗ್ ತಾಕತ್ ಅನ್ನೋದಿದ್ರೆ ಅದನ್ನ ತಡೀರಿ. ಸವಾಲಾಗ್ತೀಯನೋ? ನಿನಗಿನ್ನೂ ಈ ನಾಣಿ ಕೆಪಾಸಿಟಿ ಗೊತ್ತಿಲ್ಲ. ಆ ಭಸ್ಮ ನಮ್ಮನೆಗೆ ಹೇಗ್ ಬಂತು? ಮಾಟ ಮಂತ್ರ ಮಾಡ್ಸೋರು ಸಾಮಾನ್ಯರಲ್ಲ. ಮಾಟ ಮಂತ್ರ ಮಾಡಿದ್ರೇನೆ ಆ ಭಸ್ಮ ಬಂದು ನಮ್ಮ ಮನೇಲಿ ಕೂತ್ಕೊಂಡ್ಬಿಡಲ್ಲ. ಅತ್ತೆ, ಯಾರಾದ್ರೂ ತಂದಿಟ್ಟ ಮೇಲೆ ಅದರ ಎಫೆಕ್ಟ್ ಆಗ್ಬೋದು ಅಷ್ಟೇ. ಹೌದಲ್ವಾ? ಅದ್ಯಾಕ್ ಬಂತು? ಅಷ್ಟೇ ಅಲ್ಲ, ಆ ಭಸ್ಮ ಸಾವಿತ್ರಿ ರೂಮ್ಗೆ ಹೇಗೋಯ್ತು? ಆಶ್ಚರ್ಯ ಕಣೋ. ಆಶ್ಚರ್ಯ ಅಲ್ಲ, ಅನುಮಾನ. ಇದು ಖಂಡ ಹೊರಗಡೆ ಅವ್ರು ಮಾಡಿರೋ ಕೆಲಸ ಅಲ್ಲ. ಕೆಲಸದವ್ರು ಏನಾದ್ರೂ ತಂದಿಟ್ಬೋದ? ಕೆಲಸದವ್ರಿಗೆ ಅಣ್ಣನ್ ರೂಮ್ಗೆ ಹೋಗೋಷ್ಟು ಧೈರ್ಯ ಇಲ್ಲ. ಮತ್ತೆ ಮನೆಯವರೇ ಯಾಕೆ ಮಾಡಿರಬಾರ್ದು? ಯಾರು? ಅಹಲ್ಯ. ದೇವ್ರೆ, ನಿನ್ ಕೃಪೆ ಇವ್ರ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ. ಇವ್ರ ಆಯಸ್ಸು ಯಶಸ್ಸು ಕಾಯೋದಿಕ್ಕೆ ನಿನ್ನ ಆಶೀರ್ವಾದ ಬೇಕು. ದೇವ್ರೆ, ನನಗಾಗಿರೋ ಅನ್ಯಾಯ ಸರಿ ಹೋಗ್ಬೇಕು. ಇಷ್ಟು ದಿನ ನೀನು ಕಣ್ಮುಚ್ಕೊಂಡಿದ್ದೆ, ಈಗಲಾದ್ರೂ ನನ್ನ ಕಡೆ ಕಣ್ತೆವಡು. ಈ ಜಗ್ಗು ಡಾಕ್ಯುಮೆಂಟ್ಸ್ ಬೇರೆ ಕಾರಲ್ಲಿ ಇಟ್ಕೊಂಡು ಕಾಯ್ದೀನಿ. ಫೋನ್ ಬೇರೆ ಸಿಗ್ತಾ ಇಲ್ಲ ದರಿದ್ರ. ಅದಕ್ಕೆ ಇಂಥವ್ರ ಜೊತೆ ಏನು ಇನ್ವಾಲ್ವ್ ಆಗಬಾರ್ದು ಅನ್ನೋದು. ಸರ್ ಸಾರಿ ಸರ್, ಐ ಆಮ್ ಸೋ ಸಾರಿ. ಸಾರಿ ಸರ್, ತುಂಬಾ ಏಟಾಯ್ತಾ ಸರ್? ಸರ್ ಏಟಾಯ್ತಾ? ಸಾರಿ. ಇಲ್ಲ ಸರ್, ಪರವಾಗಿಲ್ಲ.